ಕನಕಪುರ ಬಡ್ತಿ ಮೀಸಲು ನಿಲ್ಲಿಸದೆ ಒಳ ಮೀಸಲು ಜಾರಿ ಮಾಡಿದರೆ 35,000 ಹುದ್ದೆಗಳು ಮಾದಿಗ ಸಮುದಾಯದ ಕೈತಪ್ಪಿ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಬಡ್ತಿ ನಿಲ್ಲಿಸಿ ಒಳ ಮೀಸಲು ಮೊದಲು ಜಾರಿ ಮಾಡುವಂತೆ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಒತ್ತಾಯಿಸಿದ್ದಾರೆ. ಅವರು ಸಾತನೂರಿನಿಂದ ಕನಕಪುರ ನಗರದ ಕೆಂಗಲ್ ಹನುಮಂತಯ್ಯ ವೃತ್ತದವರೆಗೆ ಅರೆಬೆತ್ತಲೆ ಮೂಲಕ ಪಂಜಿನ ಮೆರವಣಿಗೆಯಲ್ಲಿ ಬಂದು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಒಳ ಮೀಸಲಾತಿಗೂ ಮುನ್ನ ಬಡ್ತಿ ನಿಲ್ಲಿಸಿ, ಇಲ್ಲದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಮಾದಿಗ ಸಮುದಾಯ ಕಲಿಸಲಿದೆ. ತರಾತುರಿಯಲ್ಲಿ ಬಡ್ತಿ ನೀಡಲು ಹೊರಟಿರುವುದರಿಂದ 35,000 ಸಮುದಾಯದ ಸರ್ಕಾರಿ ಉದ್ಯೋಗಿಗಳಿಗೆ ಅನ್ಯಾಯವಾಗಲಿದೆ ಎಂದು ತಮ್ಮ ಹೋರಾಟದ ಉದ್ದೇಶವನ್ನು ತಿಳಿಸಿದರು. ಇದೇ ತಿಂಗಳ 9ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಅದರ ಅಂಗವಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮಾದಿಗ ಸಮುದಾಯದ ಮುಖಂಡರು ಭಾಗವಹಿಸಿ ಸಮುದಾಯದ ಉಳಿವಿಗಾಗಿ ಹೋರಾಟಕ್ಕೆ ಬಲ ತುಂಬುವಂತೆ ಕರೆ ನೀಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಹೇಳಿ ಒಳ ಮೀಸಲಾತಿ ನೀಡದೆ ವಂಚಿಸುತ್ತಿದೆ. ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ಜಾರಿಯಾಗಬೇಕು. ಇಂಥ ನಿರ್ಲಕ್ಷ್ಯದ ವಿರುದ್ಧ ನಮ್ಮ ಹೋರಾಟವಾಗಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಮಾದಿಗ ಸಮುದಾಯ ಕಲಿಸಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗದ ಶಿಫಾರಸು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗಾಗಿ ಅರೆಬೆತ್ತಲೆ ಉರುಳು ಸೇವೆ ಮಲ ಸುರಿದುಕೊಳ್ಳುವಂತಹ ಹೋರಾಟವನ್ನು ನಡೆಸಬೇಕಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದಾನಪ್ಪ, ಎಂ. ನಾಗೇಶ್, ಮೇರಡಮಾರನಹಳ್ಳಿ ಶಿವು, ರಾಜು, ಕೃಷ್ಣಮೂರ್ತಿ, ಬಾಬು, ವೆಂಕಟಾಚಲ, ಮಲ್ಲೇಶ್, ಮೆಳೆಕೋಟೆ, ಶೋಭಾ, ಶ್ರೀಕಂಠು, ಪ್ರದೀಪ್, ಶಿವಮುತ್ತು, ಜೀವನ್, ಶಿವು, ವೆಂಕಟ, ಜಗ್ಗಯ್ಯ, ಅನಿಯೂರು ಲೋಕೇಶ್, ನವೀನ್, ಹರೀಶ್, ಶ್ರೀನಿವಾಸ್, ಪ್ರಭು ಸೇರಿದಂತೆ ಒಳ ಮೀಸಲು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಮಾದಿಗ ಸಮುದಾಯಕ್ಕೆ ತೆಂಗಿನಕಾಯಿ ಚಿಪ್ಪು ಕೊಡಬೇಕು ಅಂತ ಮನಸ್ಸು ಮಾಡ್ದಂಗೆ ಕಾಣ್ತಾ ಇದೆ. ಸರ್ಕಾರಕ್ಕೆ ಈ ಮೂಲಕ ಕಡೆಯದಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 5ನೇ ತಾರೀಕು ಜೂನ್ 5ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನೀವು ಬಡ್ತಿ ನೇಮಕಾತಿಗಳನ್ನ ತಡೆಯದೆ ಹೋದ್ರೆ ಜೂನ್ 9 ಬೆಂಗಳೂರಿನಲ್ಲಿ ನಡೆಯುವಂತಹ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ ಏನಿದೆ, ಆ ಸಂಘರ್ಷ ಸಮಾವೇಶದ ಮೂಲಕ ನಿಮ್ಮ ಸರ್ಕಾರದ ಸಮಾಧಿಯನ್ನ ಮಾಡುವಂತಹ ನಿಮ್ಮ ಪಕ್ಷದ ಭೂಗತದ ಕಾರ್ಯಕ್ರಮವನ್ನ ಈ ನಾಡಿನ ಮಾದಿಗರು ಮಾಡ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ, ಜೂನ್ 5ನೇ ತಾರೀಕಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬಡ್ತಿಯನ್ನ ನಿಲ್ಲಿಸಿ ನಿಮ್ಮ ಮುಖ್ಯಮಂತ್ರಿಯ ಮರ್ಯಾದೆಯನ್ನು ಉಳಿಸಿಕೊಳ್ಳಿ. ಜೂನ್ 5ರ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬಡ್ತಿಯನ್ನ ಸ್ಟಾಪ್ ಮಾಡಿ ನಿಮ್ಮ ಪಕ್ಷದ ಗೌರವವನ್ನು ಉಳಿಸಿಕೊಳ್ಳಿ. ಇಲ್ಲಾಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಇಡೀ ರಾಜ್ಯದಾದ್ಯಂತ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡುವಂತಹ ಕೆಲಸವನ್ನ ಈ ಮಾದಿಗ ಸಮುದಾಯ ಮಾಡುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಕನಕಪುರದ ಉಪಮುಖ್ಯಮಂತ್ರಿಗಳ ತೋರಿನಲ್ಲಿ ನಿಂತು ನಾವು ಹೇಳ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಈಗ ಏನಾದಿದ್ರೆ ಈ ಕೂಡಲೇ ಬಡ್ತಿಯನ್ನ ಸ್ಟಾಪ್ ಮಾಡಲಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಸಮಿತಿಯವರಿಗೆ, ಆ ಏಕಸದಸ್ಯ ಆಯೋಗದ ಅಧ್ಯಕ್ಷರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನಿಮಗೆ 2 ತಿಂಗಳಲ್ಲಿ ಈ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೆಲಸ ಮಾಡಕ್ ಆಗಿದ್ಮೇಲೆ ಯಾಕೆ ವಹಿಸಿಕೊಂಡು ಈ ನಾಡಿಗೆ ಮೋಸ ಮಾಡ್ತಾ ಇದ್ದೀರಿ? ನಾಗಮೋಹನ್ ದಾಸ್ ಅವರೇ, ನೀರ್ ಹಾಕ್ರಮ್ಮ, ಅದಕ್ಕೆ ನೀರ್ ಹಾಕಿ, ನೀರ್ ಹಾಕ್ರಮ್ಮ ಅದಕ್ಕೆ. ಎರಡು ತಿಂಗಳಲ್ಲಿ ನೀವು ವರದಿಯನ್ನು ಕೊಡಬಹುದು. ಇವತ್ತು ಈ ದೇಶದಲ್ಲಿ ಎಐ ಟೆಕ್ನಾಲಜಿ ಇದೆ, ಡಿಜಿಟಲ್ ಟೆಕ್ನಾಲಜಿಗಳಿದಾವೆ. ಇದನ್ನೆಲ್ಲ ಬಳಸಿಕೊಂಡು ನೀವು ಈ ದತ್ತಾಂಶವನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಕೇವಲ 1 ವಾರದಲ್ಲಿ ಕೂಡ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ನನಗನ್ಸುತ್ತೆ ಇದು ನೇರ ಆರೋಪ. ನಾಗಮೋಹನ್ ದಾಸ್ ಅವರು ಸರ್ಕಾರದ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಈ ಕರ್ನಾಟಕದ ಈ ನೆಲದ ರಾಜಕಾರಣ ಜೊತೆ ಶಾಮೀಲಾಗಿದ್ದಾರೆ. ಇದು ನನ್ನ ನೇರ ಆರೋಪ. ಈ ರಾಜಕಾರಣಿಗಳ ಜೊತೆ ಶಾಮೀಲಾಗಿ ಬಡ್ತಿಗಳನ್ನ ತುಂಬೋದಕ್ಕೆ ಅಗತ್ಯವಾದಂತಹ ಕಾಲಾವಕಾಶಕ್ಕೆ ಈ ನಾಗಮೋಹನ್ ದಾಸ್ ಸಮಿತಿಯವರು ಕಾಲಾವಕಾಶನ ಕೇಳ್ತಾ ಇದ್ದಾರೆ. ಸರ್ಕಾರ ಅದನ್ನು ಕೊಡ್ತಾ ಇದೆ. ಪಕ್ಕದ ತೆಲಂಗಾಣ, ಆಂಧ್ರ, ತಮಿಳುನಾಡು,
ಹರಿಯಾಣ ಇಲ್ಲೆಲ್ಲ ಒಳ ಮೀಸಲಾತಿ ಜಾರಿ ಕೇವಲ 1-2 ತಿಂಗಳುಗಳಲ್ಲಿ ಆಗ್ಬೋದಾದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಏನ್ ಕಾಯಿಲೆ ಬಂದಿದ್ಯಾ? ಸಮಾಜ ಕಲ್ಯಾಣ ಇಲಾಖೆಯವರು ಏನ್ ಮಣ್ಣು ತಿಂತಾ ಇದ್ದಾರ? ಈ ಸಮೀಕ್ಷೆ 58,000 ನೌಕರರು ಮಾಡಿರುವಂತ ಸಮೀಕ್ಷೆ, ಆದ್ರೆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮ ಹತ್ರ ಈಗಾಗಲೇ ಅವನೂರು ಆಯೋಗದ ವರದಿ ಇತ್ತು, ಕಾಂತರಾಜ್ ಆಯೋಗದ ವರದಿ ಇತ್ತು, ಮಾಧುಸ್ವಾಮಿ ಆಯೋಗದ ವರದಿ ಇತ್ತು, ಹಾಗೆ ಸದಾಶಿವ ಆಯೋಗದ ವರದಿ ಇತ್ತು. ಈ ಎಲ್ಲಾ ವರದಿಗಳ ಅಂಕಿಅಂಶಗಳನ್ನ ತೆಗೆದ್ರೆ ನಿಮ್ಗೆ ದತ್ತಾಂಶ ಸಿಗ್ತಾ ಇತ್ತು. ಇರುವಂತಹ ದತ್ತಾಂಶವನ್ನು ಬಿಟ್ಟು ಹೊಸ ಸಮೀಕ್ಷೆಗೆ ಹೋಗಿದ್ದೀರಿ ಅಂದ್ರೆ ನಿಮ್ಮದು ಮೋಸಗಾರ ಮತ್ತು ನಯವಂಚಕರ ಸರ್ಕಾರ.